ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಡೀ ದೇಶದಲ್ಲಿಯೇ ಸಂಚಲನ ಮೂಡಿಸಿದಂತಹ ಪ್ರಕರಣ ಅದು. ಕೇರಳದ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ 4.5 kg ಚಿನ್ನ ಕದ್ದಂತಹ ಪ್ರಕರಣ ಅದು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಸರ್ಕಾರ SITಯನ್ನು ರಚನೆ ಮಾಡಿತ್ತು. ಈಗ ಅದೇ SIT ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ನಿಂದ ಚಿನ್ನ ಖರೀದಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ ಅನ್ನು ಅರೆಸ್ಟ್ ಮಾಡಿದೆ. ಬಳ್ಳಾರಿಯ ರುದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅರೆಸ್ಟ್ ಆಗಿರುವಂಥದ್ದು. ಕೇರಳದ SIT ತಂಡದಿಂದ ಗೋವರ್ಧನ್ ಬಂಧನ ಆಗಿದೆ. ಪ್ರಕರಣದಲ್ಲಿ ಈ ಮೂಲಕ ಬಂಧಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿರುವಂತಹದ್ದು. ಈ ಹಿಂದೆಯೇ ರುದ್ದಂ ಜ್ಯುವೆಲರ್ಸ್ ಸೇರಿದಂತೆ ಗೋವರ್ಧನ್ ಅವರಿಗೆ ಸಂಬಂಧಪಟ್ಟಂತಹ ಹಲವು ಕಡೆಗಳಲ್ಲಿ SIT ದಾಳಿ ಮಾಡಿತ್ತು. ಯಾವಾಗ ವಿಚಾರಣೆಗೆ ಕರೆದರೂ ಕೂಡ ನಾನು ವಿಚಾರಣೆಯನ್ನು ಫೇಸ್ ಮಾಡ್ತೇನೆ ಅಂಥೇಳಿ ರುದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಈ ಹಿಂದೆಯೇ ಪಬ್ಲಿಕ್ TV ಜೊತೆಗೆ ಮಾತನಾಡಿದರು. ಈ ಮೂಲಕ ಕೇರಳ ಟು ಬಳ್ಳಾರಿಯವರೆಗೂ ಕೂಡ ಈ ಕಳ್ಳತನದ ಪ್ರಕರಣದ ಲಿಂಕ್ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗಿತ್ತು. ಈಗ ಅದೇ ರುದ್ದಂ ಜ್ಯುವೆಲರ್ಸ್ ಮಾಲೀಕ ಗೋವರ್ಧನ್ ಅನ್ನು ಅರೆಸ್ಟ್ ಮಾಡಿ SIT ಟೀಮ್ ವಿಚಾರಣೆಗೆ ಒಳಪಡಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಏನಿದ್ದ ಆತನ ಬಳಿ ಇವರು ಚಿನ್ನವನ್ನು ಖರೀದಿಸಿದ್ರು ಅನ್ನುವಂತಹ ಆರೋಪ ರುದ್ದಂ ಜ್ಯುವೆಲರ್ಸ್ನ ಮಾಲೀಕರ ಮೇಲಿರುವಂಥದ್ದು. ಈ ಉನ್ನಿಕೃಷ್ಣ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಅಮರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಈ ಹಿಂದೆ SIT ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಾನು SIT ವಿಚಾರಣೆಗೆ ಸಹಕರಿಸ್ತೇನೆ, ಯಾವಾಗ ಕರೆದ್ರೂ ಕೂಡ ವಿಚಾರಣೆಗೆ ಹೋಗಿ ಫೇಸ್ ಮಾಡ್ತೇನೆ ಅಂಥೇಳಿ ಇದೇ ಗೋವರ್ಧನ್ ಅವರು ಹೇಳಿದರು. ಈಗ ಅರೆಸ್ಟ್ ತೋರಿಸಿದ್ದಾರೆ SIT ಪೊಲೀಸರು. ಏನಾಗ್ತಾ ಇದೆ ವಿಚಾರದಲ್ಲಿ ಅಂತ? ಕುಮಾರ್, ಅಕ್ಟೋಬರ್ 24ನೇ ತಾರೀಕಿನಂದು ಬಳ್ಳಾರಿಗೆ ಕೇರಳದ SIT ತಂಡ ದಾಳಿ ಮಾಡಿತ್ತು. ದಾಳಿ ಮಾಡಿದ ನಂತರದಲ್ಲಿ ಗೋವರ್ಧನ್ ಅವರಿಗೆ ಸೇರಿದಂತ ರುದ್ದಂ ಜ್ಯುವೆಲರಿ ಶಾಪ್ ಏನಿತ್ತು ಅಲ್ಲಿ ದಾಳಿ ಮಾಡಿ ಅಲ್ಲಿ ಬರೋಬ್ಬರಿ 475 ಗ್ರಾಂ ಚಿನ್ನವನ್ನು ಕೂಡ ವಶಪಡಿಸಿಕೊಂಡಿದ್ರು. ಅಂದ್ರೆ ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನವಾಗಿದ್ದಂತ 4.5 kg ಚಿನ್ನ ಏನಿತ್ತು ಅದರಲ್ಲಿ ಒಟ್ಟು 475 ಗ್ರಾಂ ಚಿನ್ನವನ್ನ ಗೋವರ್ಧನ್ ಅವರು ಖರೀದಿ ಮಾಡಿದ್ರು ಅನ್ನುವಂತ ಆರೋಪ ಇತ್ತು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಅಂದ್ರೆ ಕೇರಳದ SIT ತಂಡ ದಾಳಿ ಮಾಡೋದ್ರ ಮೂಲಕ ಅಷ್ಟು ಅಂದ್ರೆ 475 ಗ್ರಾಂ ಚಿನ್ನವನ್ನು ಕೂಡ ವಶಪಡಿಸಿಕೊಂಡಿತ್ತು. ಅಂದ್ರೆ ಗೋವರ್ಧನ್ ಅವರು ಏನಿದ್ರು ರುದ್ದಂ ಜ್ಯುವೆಲರಿ ಗೋಲ್ಡ್ ಶಾಪ್ ನ ಮಾಲೀಕ ಗೋವರ್ಧನ್ ಅವರು ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಅವರಿಂದ ಚಿನ್ನವನ್ನ ಖರೀದಿ ಮಾಡಿದ್ರು ಅನ್ನುವಂತ ಆರೋಪ ಐತಿ. ಹೀಗಾಗಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅದೇ ಚಿನ್ನ ಅನ್ನುವಂಥದ್ದು ಕೂಡ ಖಚಿತವಾಗಿತ್ತು. ಅದೇ ಕಾರಣಕ್ಕೋಸ್ಕರ ಅದಾದ್ಮೇಲೆ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟು SIT ಕೇರಳ ತಂಡ ವಾಪಸ್ ಹೋಗಿತ್ತು. ಮತ್ತೆ ವಿಚಾರಣೆಗೆ ಕರೆಸಿದಂತ ಸಂದರ್ಭದಲ್ಲಿ ಅವ್ರನ್ನ ವಿಚಾರಣೆ ಮಾಡಿ ತದನಂತರದಲ್ಲಿ ವಶಕ್ಕೂ ಕೂಡ ಪಡೆದುಕೊಂಡಿದೆ. ಪ್ರಮುಖವಾಗಿ 4.5 kg ಚಿನ್ನ ಕಳ್ಳತನ ಪ್ರಕರಣದಲ್ಲಿ ನಿಂತು ಅದು ಒಂದಿಷ್ಟು ಅಂದ್ರೆ ದ್ವಾರಪಾಲಕರು ಮತ್ತು ಬಾಗಿಲನ್ನ ಟ್ಯಾಪರಿಂಗ್ ಮಾಡುವಂತ ಸಂದರ್ಭದಲ್ಲಿ 4.5 kg ಚಿನ್ನ ಕಳ್ಳತನವಾಗಿತ್ತು. ಇದು ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ಅದಾದ್ಮೇಲೆ ಸಾಕಷ್ಟು ತನಿಖೆ ಕೂಡ ನಡೆದಿತ್ತು. ತನಿಖೆಯಲ್ಲಿ ಒಂದಿಷ್ಟು ವಿಳಂಬವಾಗ್ತಿರೋದ್ರಿಂದ ಕೇರಳದ ಹೈಕೋರ್ಟ್ ಕೂಡ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿತ್ತು. ಅಂದ್ರೆ SIT ತನಿಖೆ ಸಾಕಷ್ಟು ತೀವ್ರಗತಿಯಲ್ಲಿ ಸಾಗ್ತಾ ಇಲ್ಲ, ಎಲ್ಲೋ ಒಂದು ಕಡೆಗೆ ಇದು ಸಾಕಷ್ಟು ಸ್ಲೋ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಕೇರಳ ಹೈಕೋರ್ಟ್ ಕೂಡ ಒಂದಿಷ್ಟು ಸಂಶಯವನ್ನು ವ್ಯಕ್ತಪಡಿಸಿತ್ತು. ಹೀಗಾಗಿ ಕೇರಳದ SIT ತಂಡವು ಕೂಡ ತನಿಖೆಯನ್ನು ತದನಂತರದಲ್ಲಿ ತೀವ್ರಗೊಳಿಸಿತ್ತು. ಹೀಗಾಗಿ ಗೋವರ್ಧನ್ ಅವರನ್ನ ವಿಚಾರಣೆಗೆ ಕರೆಸಿದ ತದನಂತರದಲ್ಲಿ ಅವ್ರನ್ನು ಕೂಡ ಇದೀಗ ವಶಕ್ಕೆ ತೆಗೆದುಕೊಂಡು ಬಂಧಿಸಿದ್ರೆ. ಹೀಗಾಗಿ ಮತ್ತೆ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಇತ್ತು ಮತ್ತು 4.5 kg ಚಿನ್ನ ಹೇಗೆಲ್ಲ ಸಪ್ಲೈ ಆಗಿತ್ತು ಮತ್ತು ಇದರಲ್ಲಿ ಗೋವರ್ಧನ್ ಅವರ ಪ್ರಮುಖ ಪಾತ್ರ ಏನಾಗಿತ್ತು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಒಂದು ಹಂತದಲ್ಲಿ SIT ತಂಡ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದೆ ಅಂತ ಹೇಳಲಾಗ್ತದೆ. ಆದರೆ ಮುಂದೆ ಇನ್ನು ಯಾವ ರೀತಿಯ ವಿಚಾರಗಳು ಇಲ್ಲಿ ಹೊರಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಚಿನ್ನದ ವ್ಯಾಪಾರಿ ಗೋವರ್ಧನ್ ಅವರನ್ನು ಕೇರಳದ SIT ಟೀಮ್ ಅರೆಸ್ಟ್ ಮಾಡಿರುವಂಥದ್ದು. ರುದ್ದಂ ಜ್ಯುವೆಲರ್ಸ್ನ ಮಾಲೀಕ ಇವರು ಪ್ರಮುಖ ಆರೋಪಿ ಉನ್ನಿಕೃಷ್ಣನಿಂದ 4.5 kg ಚಿನ್ನವನ್ನು ಖರೀದಿಸಿದ್ರು ಅನ್ನುವಂತಹ ಆರೋಪ. ತನಿಖೆ ಎಲ್ಲಿಗೆ ಸಾಗುತ್ತೆ, ಏನೇನು ವಿಚಾರಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.